ಇಲ್ಲ, ಭ್ರಷ್ಟಾಚಾರದ ಜಾತ್ರೆ ನಡೀತಾ ಇದೆ. ಅದನ್ನ ಬಿಟ್ಟು ಬೇರೆ ಏನೂ ನಡೆದಲ್ಲ. 3 ವರ್ಷದಲ್ಲಿ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಮಿತಿಮೀರಿದ ದುರಾಡಳಿತ ಅಂದ್ರೆ ಏನು? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವ. ಸರ್ಕಾರಿ ಅಧಿಕಾರಿಗಳೇನು ಹೆಣ್ಣು ಮಕ್ಕಳಿದ್ದಾರ ಅವ್ರಿಗೆ ನಿಂದಿಸ್ತಾ ಇದ್ದಾರ, ಕೆಟ್ಟ ಶಬ್ದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರ. ಇಂಥ ಒಂದು ಕೆಟ್ಟ ದುರಾಡಳಿತ ಮಾಡ್ತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಹೇಳಿ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯನವ್ರಿಗೆ ಅವರು ಸೋನಿಯಾ ಗಾಂಧಿ ಅವ್ರ ಮಗ ರಾಹುಲ್ ಗಾಂಧಿ ಅವರು ಬೆನ್ ತಟ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವರು ಬೆನ್ ತಟ್ತಾ ಇದ್ದಾರೆ. ಎರಡೂ ಕಡೆಯಿಂದ ಎಷ್ಟು ಬರ್ತದ ಬರ್ಲಿ ಅನ್ನೋದೇ ಹೊರತು ಕರ್ನಾಟಕದ ಜನತೆ ಬಗ್ಗೆ ಆಗ್ಲಿ, ಕರ್ನಾಟಕದ ಆಡಳಿತದ ಬಗ್ಗೆ ಆಗ್ಲಿ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗ್ಲಿ ಎಳ್ಳಷ್ಟು ಕಳಕಳಿ ಕಾಳಜಿ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಅದಕ್ಕಾಗಿ ಜನ ಶಾಪ ಹಾಕ್ತಾ ಇದ್ದಾರ. ಈ ಕುರ್ಚಿ ಕಾದಾಟದೊಳಗೆ 3 ಗುಂಪುಗಳಾಗಿ ಕಾದಾಡ್ತಾ ಇದ್ದಾರ. ಇವತ್ತೋ ನಾಳೆ ಯಾವತ್ತೋ ಗೊತ್ತಿಲ್ಲ. ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಸರ್ಕಾರ ಇದೆ, ಯಾವಾಗ ಮುಳುಗ್ ಹೋಗ್ತದೋ ಗೊತ್ತಿಲ್ಲ.